ಲೇ ಸರು, ಏನೇ ಇದೆಲ್ಲ? ಅವ್ರ ಹೆಸರು ನಿನ್ ಕೈ ಮೇಲೆ ಯಾಕೆ ಬರ್ಕೋತಿದ್ಯಾ? ನಿಂಗೇನಾದ್ರು ಹುಚ್ಕಿಚ್ ಹಿಡಿತೇನೆ? ನಾನೆಲ್ಲೋ ಮಾತಾಡ್ತಾಳೆ, ಹೋಗ್ತಾಳೆ, ಬರ್ತಾಳೆ ಅಂತ ತಿಳ್ಕೊಂಡಿದ್ರೆ ಏನೇ ಏನೇ ಮಾಡ್ತಾ ಇದ್ಯಾ? ನನ್ ಕೈಯಲ್ಲಿ ಮಾತಾಡಕ್ ಆಗ್ತಿಲ್ಲ. ಕೈ ಬಿಡೆ ಪ್ಲೀಸ್, ಮತ್ತು ಕೈ ಬಿಡೆ. ಇದೆಲ್ಲ ಚೆನ್ನಾಗಿರಲ್ಲ ಕಣೆ, ನೋಡ್ದವ್ರು ಆಡ್ಕೋತಾರೆ. ನನ್ ಮಾತ್ ಕೇಳಿಸರು, ಮರ್ತ್ ಬಿಡೆ ಅವನ್ನ. ಇಷ್ಟೇ ಸುಲಭವಾಗಿ ನಾನ್ ಹೇಳಿದ್ರೆ ನೀನ್ ಪ್ರೀತಿಸೋ ಹುಡ್ಗನ್ನ ನೀನ್ ಮರ್ತ್ ಬಿಡ್ತೀಯಾ? ಹಂಗಲ್ಲ ಕಣೆ, ಅವನ್ ಲೆವೆಲ್ ಏನು, ಇವನ್ ಲೆವೆಲ್ ಏನು ಅರ್ಥ ಮಾಡ್ಕೊಳೆ. ಓ, ನೀನ್ ಲೆವೆಲ್ ನೋಡ್ಕೊಂಡು ಪ್ರೀತಿ ಮಾಡ್ತಿದ್ಯಾ? ನಾನು ಮನ್ಸು ನೋಡ್ಕೊಂಡು ಪ್ರೀತಿ ಮಾಡ್ತಿದ್ದೀನಿ. ಲೆವೆಲ್ ನೋಡ್ಕೊಂಡು ಪ್ರೀತಿ ಮಾಡೋರ್ಗೆಲ್ಲ ಮನ್ಸಿನ ನೋವು ಬಗ್ಗೆ ಗೊತ್ತಿರಲ್ಲ. ಕೈ ಬಿಡು. ಹಲೋ ಅಂಕಲ್. ಅಯ್ಯೋ ಏನಾಗಿದ್ಯೋ ನಿನಗೆ? ಯಾಕೋ ಹೀಗಾಡ್ತಿದ್ಯಾ? ನಿನಗೇನು ಗೊತ್ತಿಲ್ವಾ? ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ. ನೋಡು, ಯಾವನು ಚಪ್ಪಲಿ ಹೋಲಿ ಅವನ ಹೆಸರನ್ನ ಕೈ ಮೇಲೆ ಬರ್ಕೊಂಡು ಹ್ಯಾಗ್ ಮಾಡ್ಕೊಂಡಿದ್ದಾಳೆ. ಏಯ್, ಏನೇ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನನ್ನ ಮಾನ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ಯಾ? ಈ ವಿಷಯ ಹೊರಗಡೆ ಗೊತ್ತಾದ್ರೆ ತಲೆ ಎತ್ಕೊಂಡು ತಿರ್ಗೋದ್ ಹೇಗೆ? ನಿನಗೇನೇ ಕಮ್ಮಿ ಮಾಡಿದೀನಿ? ಇಷ್ಟೆಲ್ಲ ಮಾಡಿಟ್ಟಿದ್ದೀನಿ. ಹೋಗಿ ಹೋಗಿ ಯಾವನೋ ಚಪ್ಪಲಿ ಹೊಲಿಯವನ್ ಜೊತೆ ಇನ್ಯಾವನು ಸಿಗ್ಲಿಲ್ವಾ ನಿನ್ಗೆ? ನಿನ್ನಂತ ಮಕ್ಳು ಇದ್ರೆಷ್ಟು ಬಿಟ್ರೆಷ್ಟು. ಅವತ್ತೇ ನಾನು ಹೇಳ್ದೆ ನಿಮ್ಗೆ ಇವಳನ್ನ ಇಲ್ಲಿ ಬಿಡೋದ್ ಬೇಡ ರೀ ಅಂತ. ಆದ್ರೆ ನನ್ ಮಾತಲ್ಲಿ ಕೇಳ್ತೀರಾ ನೀವು? ನಮ್ಮಮ್ಮ ಇದಾರೆ, ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ಬಿಟ್ರಿ. ಈಗ ಏಯ್, ಇವಳು ಹೀಗ್ ಮಾಡ್ತಾಳೆ ಅಂತ ಯಾವನ್ಗೆ ಗೊತ್ತು? ಇವಳು ಚೆನ್ನಾಗಿರ್ಲಿ, ಚೆನ್ನಾಗಿ ಓದ್ಲಿ ಅಂತ ತಾನೇ ಬಿಟ್ಟೆ. ಎತ್ತಿದ ತಪ್ಪಿಗೆ ನಾನೇ ಸಾಯಿಸ್ಬಿಡ್ತೀನಿ ಅವನ್ನ. ಸಾಯಿಸ್ತೀನಿ ಅವನ್ನ, ಸಾಯಿಸ್ಬೇಕು. ಬಿಡು ಅಮ್ಮ, ಯಾಕಷ್ಟೊಂದು ಟೆನ್ಷನ್ ಆಗ್ತೀಯಾ? ನನ್ ಮಾತು ಕೇಳು, ಯಾಕೆ ಹಿಂಗ ಆಡ್ತಾ ಇದೀಯಾ? ಇವಳು ಹೊಡೆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಮತ್ತೆ ಮಮ್ಮ, ಇವಳನ್ನ ಹೊಡೆದ್ರೆ ಅವನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ ಇನ್ನೂ ಹೆಚ್ಚಾಗುತ್ತೆ. ಅವನನ್ನೇ ಮುಗಿಸ್ಬಿಟ್ರೆ ನಾನು ಇಲ್ಲಾದ್ರೂ ಓಡೋಗ್ಬಿಡ್ದನು, ತಪ್ಪಿಸ್ಕೊಂಡ್ಬಿಡು. ಯಾಕೆ ಸರ್ ಮೇಡಮ್, ಏನಾಯ್ತು? ನಮ್ಮಪ್ಪನು ಮಾವನು ನಿನ್ನ ಸಾಯಿಸ್ಬೇಕು ಅಂತ ಮಾತಾಡ್ಕೊತಿದ್ರು ಧನು. ನಿಂದ ಅಮ್ಮಯ್ಯ ಅಂತೀನಿ, ಹೋಗ್ಬಿಡು ಧನು. ಸಾಯಿಸ್ತಾನ ನನ್ನನ್ನ? ನಾನೇನ್ ತಪ್ಪು ಮಾಡಿದ್ದೀನಿ? ಮುಟ್ಟಕ್ಕಾಗಲ್ಲ, ಮೀಟ್ರು ಬೇಕು. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾನೆ, ರಾಜೋಗದಲ್ಲಿ ಹುಟ್ಟಿರೋ ಕೂಸು ಅಂತ. ತಾಕತ್ತಿದ್ರೆ ಮುಟ್ಲಿ ನೋಡೋಣ. ಇಲ್ಲ ಧನು, ನಾನು ನಿನ್ನ ಪ್ರೀತಿಸ್ತಿರೋ ವಿಷಯ ಅಪ್ಪಂಗ್ ಗೊತ್ತಾಗಿ ಮದ್ವೆ ಮಾಡಕ್ಕೆ ಅಂತ ಮಾವನ್ ಕರ್ಸಿದ್ದಾರೆ. ಅವ್ನ್ ಸರಿ ಇಲ್ಲ, ಬಂದ್ರೆ ನಿನ್ನ ಸಾಯಿಸ್ಬಿಡ್ತಾನೆ ಧನು. ಅವ್ರು ಸರಿ ಇದಾರೆ ಮೇಡಮ್, ನೀವೇ ಸರಿ ಇಲ್ಲ. ನಾನ್ ನಿಮ್ಗೆ ಅವತ್ತೇ ಹೇಳ್ದೆ, ಈ ಪ್ರೀತಿ ಗೀತೆ ಎಲ್ಲ ಏನೂ ಆಗಲ್ಲ, ನಮಗೂ ನಿಮ್ಗೂ ಎಲ್ಲಿಂದ ಎಲ್ಗೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಪ್ರೀತಿ ಮಾಡೋದೇ ತಪ್ಪು ಅಂತಾರೆ, ಅಂಥದ್ರಲ್ಲಿ ನೀವು ಈ ಚಪ್ಪಲಿಯಲ್ಲಿ ಒಂದು ಪ್ರೀತಿ ಮಾಡ್ತೀನಿ ಅಂತೀರಾ. ಯಾವ ಅಪ್ಪ ಅಮ್ಮ ತಾನೇ ಸುಮ್ಮನೆ ಇರ್ತಾರೆ ಹೇಳಿ ಮೇಡಮ್? ನಿಮ್ಮ ಅವ್ವ ಅಪ್ಪ ತೋರಿಸಿದ ಹುಡುಗನ ಮದುವೆ ಆದ್ರೆ ರೇಷ್ಮೆ ಸೀರೆ, ಚಿನ್ನದ ಚೈನು, ಬೆಳ್ಳಿ ತಟ್ಟೆಲ್ ಊಟ, ಆ ಸುಪ್ಪತ್ಗೆ ನಿದ್ದೆ. ನೀವು ರಾಣಿ ಥರ ಇರ್ತೀರಾ ಮೇಡಮ್. ಅದೇ ನನ್ನ ಜೊತೆ ಇದ್ರೆ ಕಾಟನ್ ಸೀರೆ, ಖಾರದ ಪುಡಿ ಅನ್ನ, ಚಾಪೆ ನಿದ್ದೆ, ನಟರಾಜ ಸರ್ವಿಸು, ಕೊನೆವರೆಗೂ ಜೀವನ ಹಿಂಗೆ ಆಗೋಗುತ್ತೆ ಮೇಡಮ್. ಇದೆಲ್ಲ ನಿಮ್ಮಂಥವ್ರಿಗಲ್ಲ. ನಿಮ್ಮ ಜೊತೆ ನಾನು ಎಷ್ಟು ಚೆನ್ನಾಗಿರ್ತೀನಿ ಅನ್ನೋದಕ್ಕಿಂತ ನನ್ನ ಜೊತೆ ನೀವಿದ್ರೆ ನಾನು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅನ್ನೋದೇ ಮುಖ್ಯ ಮೇಡಮ್. ಅದಕ್ಕೆಲ್ಲ ಯೋಗ್ಯತೆ ಬೇಕು. ನಂಗೆ ಯಾವ ಯೋಗ್ಯತೆನೂ ಇಲ್ಲದೆ ನಾನೇನು ಮಾಡಲಿ ಹೇಳಿ?
ಕಣೋ, ನನ್ನ ಅರ್ಥ ಮಾಡ್ಕೊಳ್ಳೋ. ಸುಮ್ನೆ ಮನೆಗೆ ಹೋಗಿ ಮೇಡಮ್. ಧನು, ಕೈ ಬಿಡು ಮಾವ. ಧನು, ಧನು, ಧನು. ಚಪ್ಲಿ ಹೊಲಿಯವನ್ ಜೊತೆ ಇದ್ರೆ ಚೆನ್ನಾಗಿರ್ತಾಳೆ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನೋಡಮ್ಮಮ್ಮ, ಜೀವನದಲ್ಲಿ ಎಲ್ಲರೂ ಶ್ರೀಮಂತರ ಮನೆ ಹುಡುಗಿಯರು ಸಿಕ್ಕಿದ್ರೆ ಸಾಕು, ಹೇಗಾದ್ರೂ ಮಾಡಿ ಪಟಾಯಿಸ್ಬಿಟ್ರೆ ಮದುವೆ ಆಗಿ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ, ಆರಾಮಾಗಿ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಯಾರೋ ಯಾಕೆ, ನನ್ನನ್ನೇ ತಗೋ. ನಮ್ ಸರ ನಮ್ಮ ಮದುವೆ ಆದ್ರೆ ನನಗೆ ಎಷ್ಟು ಆಸ್ತಿ ಸಿಗುತ್ತೆ, ಎಷ್ಟು ಹಣ ಸಿಗುತ್ತೆ ಅಂತ ಯೋಚನೆ ಮಾಡದ್ನೇ ಹೊರತು ಅವಳ ಸಂತೋಷದ ಬಗ್ಗೆ ಒಂದೇ ಒಂದ್ ದಿನನೂ ನಾನು ಯೋಚನೆ ಮಾಡಲಿಲ್ಲ. ಆದ್ರೆ ಅವನು ನಮ್ ಸರು ಎಲ್ಲಿದ್ರೆ ಚೆನ್ನಾಗಿರ್ತಾಳೆ, ಹೇಗಿದ್ರೆ ಚೆನ್ನಾಗಿರ್ತಾಳೆ, ಯಾರ ಜೊತೆ ಇದ್ರೆ ಸಂತೋಷವಾಗಿರ್ತಾಳೆ ಅಂತ ಯೋಚನೆ ಮಾಡ್ತಾನೆ ಮಾಮ. ಅಂತ ಒಳ್ಳೆ ಹುಡುಗ ಸಿಕ್ಕಿರೋದು ನಮ್ ಪುಣ್ಯ. ನಾನು ಇಲ್ಲಿಂದ ಹೊರಡು ಭಾಗ ಅವನನ್ನು ಸಾಯಿಸ್ಬಿಡ್ಬೇಕು ಅಂತಾನೆ ಹೊರಟಿದ್ದೆ. 10 ನಿಮಿಷ, 10 ನಿಮಿಷದಲ್ಲಿ ಅವನು ನನ್ನ ಮನಸ್ಸನ್ನೇ ಬದಲಾಯಿಸ್ಬಿಟ್ಟ. ಇದನ್ನೆಲ್ಲ ಮೀರಿ ನೀನ್ ಸರು ನಾನು ಅನ್ಕೊಟ್ಟು ಮದುವೆ ಮಾಡಿದ್ರೆ ಅವಳು ಸಂತೋಷವಾಗಿರೋದಕ್ಕಾಗಲ್ಲ, ನಾನು ಸಂತೋಷವಾಗಿರೋದಕ್ಕಾಗಲ್ಲ. ಯಾಕೆಂದ್ರೆ ಅವಳು ಅವನಿಗೆ ಕೊಟ್ಟಿರೋ ಪ್ರೀತಿನ ಕಿತ್ತು ನನಗೆ ಕೊಡೋದಕ್ಕಾಗಲ್ಲ. ದಯವಿಟ್ಟು ನನ್ನ ಮಾತು ಕೇಳು, ನಮ್ಮ ಸರು ಅವನಿಗೆ ಕೊಟ್ಟು ಮದುವೆ ಮಾಡು, ಜೀವನದಲ್ಲಿ ಸಂತೋಷವಾಗಿರ್ತಾಳೆ. ನನ್ನ ಮಾತು ಕೇಳು ಅಂತ ನಿನ್ನಲ್ಲಿ ಕರೆಸಿದ್ದು ನಿನ್ನ ಮಾತು ಕೇಳೋದಕ್ಕಲ್ಲ. ಬೇಕಿದ್ರೆ ನನ್ನ ಮಗಳ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ, ಅವನಿಗೆ ಮಾತ್ರ ಕೊಡಲ್ಲ. ಏನೋ ದೊಡ್ಡದಾಗಿ ತೆಗೆದು ಹಾಕ್ಬಿಡ್ತೀನಿ ಅಂತ ಹೋದೆ, ಈಗ ನೋಡಿದ್ರೆ ಪ್ರೀತಿ ಬಗ್ಗೆ ಫಿಲಾಸಫಿ ಮಾತಾಡ್ತಿದ್ಯಾ? ನನ್ನ ಮಗಳು ಎಲ್ಲಿದ್ರೆ ಹೇಗಿದ್ರೆ ಚೆನ್ನಾಗಿರ್ತಾಳೆ, ಅದಕ್ಕೆ ಏನು ಮಾಡ್ಬೇಕು ಅಂತ ನನಗ್ ಗೊತ್ತು. ಹೋಗ್ತಾ ಇರು. ಹಾಗಲ್ಲ ಮಾಮ. ಮಾತಾಡ್ಬೇಡ, ಹೋಗ್ತಾ ಇರು.